ಗುಜರಾತ್ ಮಾಡೆಲ್ನಲ್ಲಿ ಅರಳಿದೆ ಆಮ್ ಆದ್ಮಿ. ಮುಗಿದೇ ಹೋದ ಪಕ್ಷವೊಂದು ಮತ್ತೆ ಚಿಗುರಿದ ಕತೆ. ಬೈ ಎಲೆಕ್ಷನ್ನಲ್ಲಿ ಹೇಳ್ತಿರೋ ಫಲಿತಾಂಶದ ಸೂಚನೆ ಏನು? ಇದೇ ಇವತ್ತಿನ ವಿಶೇಷ. ಆಮ್ ಆದ್ಮಿ ಪಾರ್ಟಿ ಎಂಬ ದಿಢೀರ್ ಪಕ್ಷವೊಂದು ಮತ್ತದೇ ಸ್ಪೀಡ್ನಲ್ಲಿ ಮನೆಗೆ ಹೋಗಿದ್ದನ್ನ ನಾವೆಲ್ಲ ನೋಡಿದ್ದೀವಿ. ದೆಹಲಿ ಎಂಬ ದೇಶದ ಚುಕ್ಕಾಣಿ ಕೇಂದ್ರದಲ್ಲಿ ಬಹುಕಾಲ ಆಡಳಿತ ನಡೆಸಿದಂತ ಕಾಂಗ್ರೆಸ್ ಅನ್ನ ಸೈಡಿಗೆ ಹಾಕಿ ಅರವಿಂದ್ ಕೇಜ್ರಿವಾಲ್ ಎಂಬ ಗಾಂಧಿ ಟೋಪಿ ಆಡಳಿತ ನಡೆಸಿದ್ದನ್ನು ಕೂಡ ನಾವು ನೋಡಿದ್ದೀವಿ. ಅದು ಬಂದಿದ್ದು ಆಯಿತು, ಮತ್ತೆ ಹೋಗಿದ್ದು ಆಯಿತು. ಯಾಕಾಗಿ ಸೈಡಿಗೆ ಹೋಯಿತು ಅನ್ನೋದನ್ನ ಮುಂದೆ ಮಾತಾಡೋಣ. ಈಗ ವಿಷಯ ಇರೋದು ಏನಂತಂದ್ರೆ, ಆಮ್ ಆದ್ಮಿ ಪಾರ್ಟಿ ಗುಜರಾತ್ನಲ್ಲಿ, ಅದು ಮೋದಿ ರಾಜ್ಯದಲ್ಲಿ ಗೆದ್ದು ಬೀಗ್ತಾ ಇದೆ. ಗುಜರಾತ್ನಲ್ಲಿ ಅದು ಮೋದಿ ಅಮಿತ್ ಶಾ ರಾಜ್ಯದಲ್ಲಿ ಆಮ್ ಆದ್ಮಿ ಗೆಲ್ಲೋದು ಈ ಕಾಲಕ್ಕೆ ಪವಾಡವೇ ಸರಿ ಅಂತ ಜನ ಅಂದಾಜು ಮಾಡ್ತಾರೆ. ಇಲ್ಲಿ ಪವಾಡ ಅಂತ ಏನು ನಡೆಯೋದಿಲ್ಲ. ಬದಲಿಗೆ ಈ ಫಲಿತಾಂಶ ಬಂದಿದ್ದು ಯಾಕೆ ಅಂತ ನೋಡಬೇಕಿದೆ. ಆಗ ಪವಾಡದ ಪರದೆ ಕಳಿಸಿಬಿಡುತ್ತೆ. ಗುಜರಾತ್, ಪಂಜಾಬ್, ಪಶ್ಚಿಮ ಬಂಗಾಳ, ಕೇರಳ ಹೀಗೆ 4 ರಾಜ್ಯಗಳಲ್ಲಿ 5 ಕಡೆ ಬೈ ಎಲೆಕ್ಷನ್ ನಡೆದಿದೆ. 5 ಕ್ಷೇತ್ರಗಳಲ್ಲಿ ಅಂದರೆ ಕೇರಳದ ನೀಲಾಂಬರಿಯಲ್ಲಿ ಕಾಂಗ್ರೆಸ್, ಪಂಜಾಬಿನ ಲುಧಿಯಾನಾ ವೆಸ್ಟ್ನಲ್ಲಿ ಆಮ್ ಆದ್ಮಿ ಪಾರ್ಟಿ, ವೆಸ್ಟ್ ಬಂಗಾಳದ ಕಾಲಿಗಂಜ್ನಲ್ಲಿ ಕ್ಷೇತ್ರದಲ್ಲಿ ತೃಣಮೂಲ ಕಾಂಗ್ರೆಸ್ ಗೆದ್ದಿದ್ರೆ, ಗುಜರಾತಿನ 2 ಕ್ಷೇತ್ರಗಳಲ್ಲಿ ಎಲೆಕ್ಷನ್ ನಡೆದಿದೆ. ಅದರಲ್ಲಿ ಕಡಿ ಎಂಬ ಮೀಸಲು ಕ್ಷೇತ್ರದಿಂದ ಬಿಜೆಪಿ ಗೆದ್ದು ಬಂದಿದೆ. ಆದರೆ ಅದೇ ಗುಜರಾತಿನ ವಿಸ್ವಾಂದರ್ ಕ್ಷೇತ್ರದಿಂದ ಆಮ್ ಆದ್ಮಿ ಪಾರ್ಟಿ 18,000 ಓಟ್ಗಳಿಂದ ಗೆಲುವು ಸಾಧಿಸಿದೆ. ಈ ವಿಸ್ವಾಂದರ್ ಕ್ಷೇತ್ರದ ಆಮ್ ಆದ್ಮಿ ಪಾರ್ಟಿಯ ಕ್ಯಾಂಡಿಡೇಟ್ ಯಾರು, ಗೆದ್ದಿದ್ದು ಹೇಗೆ ಅಂತ ನೋಡಿದ್ರೆ ಅಚ್ಚರಿಗಳು ನಮ್ಮ ಮುಂದೆ ನಿಲ್ತವೆ. ಗುಜರಾತ್ನಲ್ಲಿ ಆಮ್ ಆದ್ಮಿ ಪಾರ್ಟಿಯಿಂದ ವಿಸ್ವಾಂದರ ಕ್ಷೇತ್ರಕ್ಕೆ ಈ ಹಿಂದೆ ಆಯ್ಕೆಯಾಗಿದ್ದವರು ಭೂಪೇಂದ್ರ ಭಾಯ್ ಬಯಾನಿಯಾ. ಆ ನಂತರ ಆಪರೇಷನ್ ಕಮಲಕ್ಕೆ ಅವರು ಬಲಿಯಾಗುವುದು. ಇನ್ನೇನು ಆಮ್ ಆದ್ಮಿ ಪಾರ್ಟಿ ಮುಗಿದೇ ಹೋಯ್ತು ಅಂತ ಬಿಜೆಪಿಗೆ ಹೋದ್ರೆ ಏನು, ಮತ್ತೆ ಚುನಾವಣೆ ಆದಾಗ ಆರಾಮಾಗಿ ಗೆದ್ದು ಬಂದಾಯಿತು. ಆದರೆ ಗುಜರಾತ್ನ ವಿಸ್ವಾಂದರ ಕ್ಷೇತ್ರದ ಕಿರಿಟ್ ಪಟೇಲ್ ಅನ್ನೋರನ್ನ ಸೈಡಿಗೆ ಹಾಕಿ ಆಮ್ ಆದ್ಮಿ ಪಾರ್ಟಿಯ ಇಟಾಲಿಯಾ ಗೋಪಾಲ್ ಅನ್ನೋರು ಗೆದ್ದು ಬಂದಿದ್ದಾರೆ. ಯಾರು ಈ ಇಟಾಲಿಯಾ ಗೋಪಾಲ್? ಭೂಪೇಂದ್ರ ಭಾಯ್ ಬಯಾನಿಯಾ ಅವರಿಗೆ ಯಾಕೆ ಟಿಕೆಟ್ ಸಿಗಲಿಲ್ಲ? ಇಟಾಲಿಯಾ ಗೋಪಾಲ್ ಮಾಜಿ ಪೊಲೀಸ್ ಅಧಿಕಾರಿ. ಪಾಟಿದಾರ್ ಮೀಸಲಾತಿ ಆಂದೋಲನದಲ್ಲಿ ತಮ್ಮನ್ನು ತಾವು ಸಕ್ರಿಯವಾಗಿ ತೊಡಗಿಸಿಕೊಂಡವರು, ಅದರ ಮುಖಾಂತರ ಗಮನ ಸೆಳೆದಂಥವರು. 2020 ಡಿಸೆಂಬರ್ನಿಂದ 2023 ಜನವರಿ ತನಕ ಅವರು ಗುಜರಾತ್ನಲ್ಲಿ ಆಮ್ ಆದ್ಮಿ ಪಾರ್ಟಿಗೆ ರಾಜ್ಯಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾರೆ. ಇನ್ನು 36 ಹರೆಯದ ಗೋಪಾಲ್ ಅವರಿಗೆ ಒಳ್ಳೆಯ ಮಾತುಗಾರ ಕೂಡ. ಬರೀ ಮಾತುಗಾರ ಅಷ್ಟೇ ಅಲ್ಲ, ಜನಸಾಮಾನ್ಯರ ಬೇಕು ಬೇಡಗಳನ್ನು ಅರಿತಿರ್ತಕ್ಕಂಥ ರಾಜಕಾರಣಿಯಾಗಿ ರೂಪುಗೊಳ್ತಾ ಇದ್ದಾರೆ. ಆಮ್ ಆದ್ಮಿ ಇಂಥ ಹಲವಾರು ಬುದ್ಧಿವಂತರಿಗೆ ಮಣೆ ಹಾಕಿದೆ. ಮಣೆ ಹಾಕಿದ್ದು ಮಾತ್ರ ಅಲ್ಲ, ದೇಶದಲ್ಲಿ ಕೇವಲ 10 ವರ್ಷದ ಅವಧಿಯೊಳಗೆ ರಾಜಕಾರಣಕ್ಕೆ ಹೊಸ ಗಾಳಿ ನೀಡಿದ್ದು ಕೂಡ ನಿಜ. ಅದೇ ಕಾರಣಕ್ಕೆ ಕಾಂಗ್ರೆಸ್ನ ಭದ್ರಕೋಟೆ ದೆಹಲಿಯಲ್ಲಿ ಆಮ್ ಆದ್ಮಿ ಗಟ್ಟಿಯಾಗಿ ನಿಲ್ಲೋದಕ್ಕೆ ಸಾಧ್ಯ ಆಯಿತು. ಉಚಿತ ವಿದ್ಯುತ್, ಉಚಿತ ಆರೋಗ್ಯ ಮುಂತಾದ ವಿಚಾರಗಳಲ್ಲಿ ಬಹುತೇಕ ಬದಲಾವಣೆ ತಂದು ಲಾಭದಲ್ಲಿ ಸರ್ಕಾರವನ್ನು ನಡೆಸಿದ್ದು ಆಯಿತು. ಆನಂತರ ತನ್ನದೇ ತಪ್ಪುಗಳ ಕಾರಣಗಳಿಂದಾಗಿ ಅರವಿಂದ್ ಕೇಜ್ರಿವಾಲ್ ಜೈಲಿಗೆ ಹೋಗ್ಬೇಕಾಗಿ ಬಂತು. ಅದಕ್ಕೆ ಬಿಜೆಪಿ ಮಾಡಿದ ಕಾನೂನುಗಳು ಕೂಡ ತುಂಬ ಕಾರಣ ಅನ್ನೋದು ನಿಜ. ದೂರ ಬಂದಾಕ್ಷಣ ಆರೋಪಿಯನ್ನು ಜೈಲಿಗೆ ಕಳಿಸುವ ಕಾನೂನಿಗೆ ಮೊದಲು ಬಲಿಯಾದದ್ದು ಈ ಅರವಿಂದ್ ಕೇಜ್ರಿವಾಲ್. ಬಿಜೆಪಿಯ ಚಾಣಾಕ್ಷ ರಾಜಕಾರಣದ ಎದುರು ಆಮ್ ಆದ್ಮಿ ಪಾರ್ಟಿ ಸೋಲ್ಲಬೇಕಾಯಿತು. ದೇಶಕ್ಕೆ ಮೊದಲು ಗ್ಯಾರಂಟಿಗಳನ್ನು ನೀಡಿ ಅವುಗಳನ್ನು ಶಕ್ತವಾಗಿ ಜಾರಿಗೆ ತಂದಿದ್ದು ಆಮ್ ಆದ್ಮಿ ಪಾರ್ಟಿ. ಆದರೆ ಅಭಿವೃದ್ಧಿನೇ ಬೇರೆ, ರಾಜಕೀಯವೇ ಬೇರೆ ಅನ್ನೋದನ್ನ ಆಮ್ ಆದ್ಮಿ ಮರ್ತೋಯ್ತು. ಗ್ಯಾರಂಟಿ ಕೈ ಹಿಡಿಯುತ್ತೆ ಅನ್ನೋ ನಂಬಿಕೆಯಿಂದ ತಪ್ಪು ಮಾಡ್ತು. ಅದರ ನಡುವೆ ಕಾಂಗ್ರೆಸ್ ಮತ್ತು ಬಿಜೆಪಿ ಎಂಬ ದೊಡ್ಡ ಪಕ್ಷಗಳ ನಡುವೆ ನಾನು ಹೀಗೆ ಅನ್ನುವ ಸರಿಯಾದ ನಿಲುವನ್ನು ಹೊಂದಲು ಇವತ್ತಿಗೂ ಕೂಡ ಆಮ್ ಆದ್ಮಿ ಪಾರ್ಟಿಗೆ ಸಾಧ್ಯ ಆಗಿಲ್ಲ ಎಂಬುದು ಕೂಡ ಅಷ್ಟೇ ನಿಜ. ಅದೆಲ್ಲ ಏನೋ ಆಯಿತು, ದೆಹಲಿಯಲ್ಲಿ ಬಿಜೆಪಿ ಸರ್ಕಾರ ಕೂಡ ಬಂದಿದ್ದಾಯಿತು. ಆದರೆ ಈಗ ದೆಹಲಿಯ ಜನ ಬಹಳ ಬೇಗನೆ ಬದಲಾವಣೆ ಬಯಸ್ತಾ ಇದ್ದಾರೆ ಅನ್ನೋ ಸುದ್ದಿ ಬರ್ತಾ ಇದೆ. ಆಮ್ ಆದ್ಮಿ ಪಾರ್ಟಿ ಇದ್ದಾಗ ಎಂದೂ ಕರೆಂಟ್ ಕಳೆದುಕೊಳ್ಳದ ದೆಹಲಿ ಈಗ ಕರೆಂಟ್ ಇಲ್ಲದೆ ಪರಿತಪಿಸ್ತಾ ಇದೆ. ರಾಜ್ಯದ ಎಲ್ಲ ಕಡೆ ಬಿಜೆಪಿ ವಿರೋಧಿ ಅಲೆ ಎದ್ದು ಕಾಣಿಸ್ತಾ ಇದೆ. ಅದೆಲ್ಲದರ ಮುನ್ಸೂಚನೆ ಎಂಬಂತೆ ಮೋದಿಯವರ ಮಾಡೆಲಿನ ಗುಜರಾತ್ನಲ್ಲಿ ಆಮ್ ಆದ್ಮಿ ಪಾರ್ಟಿ ಗೆದ್ದಿದೆ. ಪಂಜಾಬ್ನಲ್ಲೂ ಗೆಲ್ಲುವ ಮೂಲಕ ಅತಿ ಕಡಿಮೆ ಅವಧಿಯ ಪಕ್ಷವೊಂದು ಮತ್ತೆ ಈ ಎರಡೂ ಅಂದರೆ ಬಿಜೆಪಿ ಹಾಗೂ ಕಾಂಗ್ರೆಸ್ ಎಂಬ ದೊಡ್ಡ ಪಕ್ಷಗಳಿಗೆ ಪರ್ಯಾಯ ಎಂಬಂತೆ ಮತ್ತೆ ಎದ್ದು ಬಂದಿದೆ. ಮತ್ತೆ ಅದೇ 2 ದೊಡ್ಡ ಪಕ್ಷಗಳ ಜೊತೆಗೆ ಒಳಂಬಡಿಕೆ ಮಾಡಿಕೊಂಡು ತನ್ನ ಕಾಲ ಮೇಲೆ ತಾನೇ ಕಲ್ಲೆತ್ತಾಕೊಳ್ಳುತ್ತಾ ಅನ್ನೋದನ್ನ ಅತೀ ಬುದ್ಧಿವಂತರಾದಂತಹ ಅರವಿಂದ್ ಕೇಜ್ರಿವಾಲ್ ಅವರೇ ಹೇಳಬೇಕು. ಧನ್ಯವಾದಗಳು.